ನಮಸ್ಕಾರ ಎಲ್ಲ ರೈತ ಮಿತ್ರರಿಗೆ. ವೆಲ್ಕಮ್ ಬ್ಯಾಕ್ ಟು ರೈತ ಹೃದಯ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಅಂದರೆ, ಇವಾಗ ನೀವೆಲ್ಲ ನೋಡಿರೋ ಹಾಗೆ ಸೋಯಾಬೀನ್ ಬೆಳೆಗೆ ಒಂದು ಕಾಂಡಕೊರಕ ರೋಗ ಬಂದಿದೆ. ನೀವೆಲ್ಲ ನೋಡಿರ್ಬೋದು. ಅದು ಯಾವ ರೀತಿ ನಮ್ಮ ಬೆಳೆಗಳಿಗೆ ಹಾನಿ ಉಂಟು ಮಾಡ್ತಿದೆ ಅಂಥೇಳಿ. ಇದನ್ನು ನಾವು ಯಾವ ರೀತಿ ತಡೆಗಟ್ಟಬೇಕು ಮತ್ತು ಇದು ನಮ್ಮ ಬೆಳೆಗಳಿಗೆ ಬರಲು ಕಾರಣ ಏನು ಎಂಬ ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸಿಕೊಡೋ ಪ್ರಯತ್ನವನ್ನು ಮಾಡ್ತೇನೆ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇದೇ ರೀತಿ ಮಾಹಿತಿಗಳು ನಿಮಗೆ ತಕ್ಷಣ ನೋಟಿಫೈದಲ್ಲಿ ಸಿಗ್ತವೆ. ಬನ್ನಿ ಸ್ನೇಹಿತರೆ, ಇದನ್ನು ಯಾವ ರೀತಿಯಾಗಿ ನಾವು ಹೋಗಲಾಡಿಸಬೇಕು ಮತ್ತು ಇದರ ಬಗ್ಗೆ ಇದು ನಮ್ಮ ಬೆಳೆಗಳಿಗೆ ಬಾರದಂತೆ ನಾವು ಮುಂಜಾಗ್ರತೆಯಾಗಿ ತೆಗೆದುಕೊಳ್ಳೋ ಕ್ರಮಗಳೇನು ಮತ್ತು ಇದಕ್ಕೆ ಬರಲು ಸೂಕ್ತ ಕಾರಣ ಏನು, ಈ ಎಲ್ಲ ಒಂದು ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೋಡೋಣ ಬನ್ನಿ, ಇದು ಯಾವ ರೀತಿ ನಮ್ಮ ಬೆಳೆಗಳಿಗೆ ಹಾನಿ ಉಂಟು ಮಾಡ್ತದೆ, ಈ ರೋಗದ ಬಾಧೆ ಲಕ್ಷಣಗಳೇನು ಅನ್ನೋದನ್ನು ಎಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಬನ್ನಿ ನೋಡೋಣ ಒಂದೊಂದು ಹಂತವಾಗಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಬಾಧೆ ಲಕ್ಷಣಗಳು ಯಾವ ರೀತಿ ಇದೆ ಅಂತೇಳಿ. ಮರಿ ಹುಳುಗಳು ಒಂದು ಎಲೆಯ ಮೇಲೆ ಒಂದು ಸುರಂಗದ ಮುಖಾಂತರ ಅವು ಕಾಂಡಕ್ಕೆ ಹೋಗಿ ಅಲ್ಲಿಂದ ಅದು ನಮ್ಮ ಏನು ಅದು ಸ್ಟೆಮ್ ಇರುತ್ತೆ ಅಲ್ಲ, ಕಾಂಡ, ಅದನ್ನು ಡ್ಯಾಮೇಜ್ ಮಾಡುತ್ತೆ. ಅದು ಡ್ಯಾಮೇಜ್ ಆಗೋದ್ರಿಂದ ನಮ್ಮ ಬೆಳೆಗಳ ನಾಶ ಆಗೋ ಪ್ರಮಾಣ ಜಾಸ್ತಿ ಇರುತ್ತೆ. ಅದು ನೋಡ್ಬೋದು ನೀವು ಯಾವ ರೀತಿಯಾಗಿ ಮರಿ ಹುಳುಗಳು ಯಾವ ರೀತಿ ಎಲೆಗಳ ಮೇಲೆ ಸುರಂಗ ಮುಖಾಂತರ ಹೋಗ್ತೀವಿ ಅಂತೇಳಿ ನೋಡ್ಬೋದು. ಸ್ಟೆಮ್ಮಲ್ಲಿ ಯಾವ ರೀತಿ ಇದೆ ಅಂಥೇಳಿ. ಈ ರಾಜ್ಯಾಂತ ಸೋಯಾಬೀನಿಗೆ ಒಂದು ಅಗ್ರವಾದ ಸ್ಥಾನ ಪಡೆದಿದೆ ಈ ನೊಣ. ಇದು ಮೊದಲು ಏನಾಗ್ತಪ್ಪ ಅಂತಂದ್ರೆ, ಇಲ್ಲಿ ನೋಡ್ಬೋದು ನೀವು, ಈ ನೊಣವು ಜಗತ್ತಿನಾದ್ಯಂತ ಸೋಯಾ ಅವರೆ ತೊಂದರೆ ಕೊಡುವ ಕೀಟಗಳಲ್ಲಿ ಅಗ್ರವಾದದ್ದು. ಅಂದ್ರೆ ಎಲ್ಲಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇದೊಂದು ನೊಣ ಏನೈತಲ್ಲ, ಒಂದು ತೊಂದರೆ ಕೊಡುವಂಥ ನೊಣವಾಗಿದೆ ಇದು. ಮುಂಗಾರು ಹಂಗಾಮಿನಲ್ಲಿ ಅಂದ್ರೆ ಮುಂಗಾರಿಗೆ ನಾವು ಏನು ಬಿತ್ತನೆ ಮಾಡತ್ತೇವಲ್ಲ, ಈ ಟೈಮ್ದಾಗ 70ರಿಂದ 90% ನಟ ಏನು ಮಾಡ್ತಪ್ಪ ಅಂದರೆ ಇದು ನಮ್ಮ ಬೆಳೆಗಳನ್ನು ಹಾನಿಗೆ ಒಳಗಾಗ್ತಾವೆ. ಇದರಿಂದ ಮೇನ್ ಕಾರಣ ಏನಪ್ಪ ರೀಸನ್ ಅಂದ್ರೆ, ಕರಿ ಹಣ್ಣು ನೊಣವು ಎಲೆಗಳ ಮೇಲೆ ತತ್ತಿಯನ್ನು ಇರ್ತದೆ. ತತ್ತಿ ಒಡೆದ ನಂತರ ಹೊರಬಂದ ಮರಿಗಳು ಎಲೆ ಹಾಗೂ ತುಂಬುಗಳಲ್ಲಿ ಸುರಂಗ ಮಾಡಿ ಕಾಂಡವನ್ನು ಪ್ರವೇಶಿಸುತ್ತೆ. ಏನಪ್ಪ ಅಂದ್ರೆ ಈ ನೊಣ ಏನು ಮಾಡ್ತೈತಿ, ಎಲೆ ಮ್ಯಾಗ ಹೋಗಿ ತತ್ತಿಯನ್ನು ಮರಿ ನೀಡ್ತೈತಿ. ಅದು ಮರಿಗಳು ಸ್ವಾಭಾವಿಕವಾಗಿ ಅವು ಬೆಳೆದು ಅವು ಏನು ಮಾಡ್ತಾವಪ್ಪ ಅಂದ್ರೆ ಎಲ್ಲಿ ತಿನ್ಕೊಂತಾನ ಮೊದಲು ಡ್ಯಾಮೇಜ್ ಮಾಡೋದು ನಮ್ಮ ಎಲ್ಲಿ ಮಾಡ್ತಾವೆ. ಡ್ಯಾಮೇಜ್ ಎಲ್ಲಿ ಮಾಡಿಕ ಸಾಮ್ ಏನು ಮಾಡ್ತಾವೆ, ಕಾಂಡದಾಗ ಹೋಗ್ತಾವೆ. ಇಪ್ಪ ಅಂದ್ರೆ 70ರಿಂದ 90% ನಮ್ಮ ಬೆಳೆಗಳಿಗೆ ಹಾನಿ ಮಾಡ್ತೈತಿ. ಇದರಿಂದ ನಮ್ಗೆ ಬೆಳವಣಿಗೆಯಲ್ಲಿ ಕುಂಠಿತವನ್ನು ಕಾಣ್ಬೋದು ನಾವು. ಮತ್ತು ಇದರ ಇಳುವರಿನೂ ನಮಗೆ ಇದರಿಂದ ಪ್ರಾಬ್ಲಮ್ ಏನಕ್ಕೈತಿ, ಇಳುವರಿ ಕಡಿಮೆ ಆಗ್ತೈತಿ. ಮತ್ತು ಇದನ್ನು ಯಾವ ರೀತಿ ಹೋಗಲಾಡಿಸ್ಬೇಕು ಅನ್ನೋದನ್ನು ಇಲ್ಲಿ ನೋಡೋಣ ಬನ್ನಿ. ನೀವು ನೋಡ್ಬೋದು ಇದು ಯಾವ ರೀತಿ ಆರೋಗ್ಯಕರವಾದ ಸೋಯಾ ಅವರೆ ಹೆಂಗೈತೆ ಮತ್ತು ಬಾಧೆಗೋಗಾದ ಗಿಡ ಯಾವ ರೀತಿ ಇದೆ ಅಂತ ನೀವು ಇಲ್ಲಿ ನೋಡ್ಬೋದು ಬಾಧೆ ಲಕ್ಷಣಗಳು ಇದು ಯಾವ ರೀತಿಯಾಗಿ ಹರಡ್ತೈತೆ ಅನ್ನೋದನ್ನು. ಮರಿ ಹುಳುಗಳು ಯಾವ ರೀತಿ ಸುರಂಗ ಮಾಡಿ ಮುಖಾಂತರ ಕಾಂಡದೊಳಗೆ ಹೋಗ್ತಾವ ಮತ್ತು ಕಾಂಡದಲ್ಲಿ ಸುರಂಗ ಮಾಡಿ ಹುಳುಗಳು ಯಾವ ರೀತಿ ಅದಾವೆ ಇಲ್ಲೆಲ್ಲ ನೋಡ್ಬೋದು. ನೀವು ನೋಡ್ಬೋದು ಬೆಳೆದ ಪ್ರೌಢ ಕೀಟ ಯಾವ ರೀತಿ ಅಂದರೆ ಹುಳ ಅದ ಕೊರದು ಯಾವೆಲ್ಲ ನಮ್ಮ ಗಿಡ ನಾಶ ಮಾಡಿದ್ಮ್ಯಾಗ ಯಾವ ರೀತಿ ಇದೆ ಅಂತ ಇಲ್ಲಿ ನೀವು ನೋಡ್ಬೋದು. ರಂಧ್ರದಿಂದ ನಿರ್ಗಮನ ಇದೇನು ಮಾಡ್ತೈತಿ, ಎಲ್ಲ ಅಲ್ಲಿ ಅದನ್ನೆಲ್ಲ ಹಾಳು ಮಾಡಿ ಮತ್ತೆ ಹೊರಗೆ ಹೋಗಿ ಬೇರೆ ಒಂದು ಸಸ್ಯವನ್ನು ಹಾಳು ಮಾಡ್ತೈತಿ. ನಾವು ಅವಾಗ ನಮಗೆ ಮುಂಜಾಗ್ರತೆಯಾಗಿ ನಾವು ಅವಾಗಲೇ ನಾವು ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ನಮ್ಗೆ ಈ ರೀತಿಯಾದ ಒಂದು ಯಾವುದೇ ತೊಂದರೆ ಉಂಟಾಗೋದಿಲ್ಲ. ಇದನ್ನು ಯಾವ ರೀತಿ ಹೋಗಲಾಡಿಸ್ಬೇಕು, ಇದನ್ನ ಯಾವ ರೀತಿ ಹೋಗಲಾಡಿಸ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು, ಬಾಧೆಗೊಳಗಾದ ಸಸ್ಯಗಳ ಭಾಗಗಳನ್ನು ಒಣಗಿದ ಸಸ್ಯಗಳನ್ನು ಕಿತ್ತು ನಾಶಪಡಿಸಬೇಕು. ಅಂದ್ರೆ ಏನಿರ್ತೈತಿ, ಹೊಲ್ದಾಗ ಮೊದಲು ಫಸ್ಟ್ ನಾವು ಮಾಡಬೇಕಾಗಿದ್ದ ಯಾವ ಗಿಡಗಳು ಅಲ್ಲಿ ಬಾಧೆಗೊಳಗಿರ್ತಾವಲ್ಲ ಅವ್ನು ಸ್ವಲ್ಪ ಜಾಸ್ತಿ ಎಲ್ಲಿ ಜಾಗ ಇರ್ತಾವಲ್ಲ ಅವನ ಕಿತ್ತು ಸ್ವಲ್ಪ ಬೇರೆ ಹಾಳೆ ಕಡೆ ಹಿಂದು ಕಿತ್ತು ಒಗಿಬೇಕು. ಆ ನಂತರ ಇವನ್ನ ರಾಸಾಯನಿಕವಾಗಿ ಹೇಗೆ ಹೋಗಲಾಡಿಸ್ಬೇಕು ಅಂತೇಳಿ ಇಲ್ಲಿ ನೋಡ್ಬೋದು ನೀವು. ಕೆಮಿಕಲ್ ಮಿಕ್ಸರ್ ಕೊಟ್ಟಾರ, ನೋಡ್ಕೋಬೋದು ನೀವು ಯಾವ ರೀತಿ ಕೆಮಿಕಲ್ ಮಿಕ್ಸರ್ ಹಾಕಿ ರಾಸಾಯನಿಕವಾಗಿ ನಾವು ಯಾವ ರೀತಿ ಇದನ್ನು ಹೋಗಲಾಡಿಸ್ಬೋದು ಅನ್ನೋದನ್ನ ಇಲ್ಲಿದೆ. ನೀವು ನಿಮ್ಮ ನಿಯರ್ ಯಾವುದೋ ಒಂದು ರಾಸಾಯನಿಕ ಅಂಗಡಿ ಇರ್ತಾವಲ್ಲ ಅವುಗಳಿಗೆ ಹೋಗಿ ಸಂಪರ್ಕಿಸಿ ನೀವು ಪಡೆದುಕೊಂಡು ನಿಮ್ಮ ಹೊಲಗಳು ಸ್ಪ್ರೇ ಮಾಡೋದ್ರಿಂದ ಇದನ್ನು ನಾವು ಸಂಪೂರ್ಣವಾಗಿ ಅದೇನು ಕಾಂಡ ಕೊರಕದಿಲ್ಲ ಅದನ್ನು ಸಂಪೂರ್ಣವಾಗಿ ನಾವು ತೆಗೆದು ಹಾಕ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.